ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಸ್ವಾಗತನ ಕೂಡ ತಿಳಿಸ್ತಾ ಇದೀಗ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಕ್ಕಳಲ್ಲಿ ಒಂದು ಗಣಿತ ಅಂತಕ್ಕಂಥದ್ದು ಒಂದು ಕಬ್ಬಿಣದ ಕಡಲೆ ಅಂತಕ್ಕಂಥದ್ದು ಹೇಳ್ಬೋದಾಗಿರುವಂಥದ್ದು ಸಾಕಷ್ಟು ಅಭ್ಯರ್ಥಿಗಳಿಗೆ ಮಕ್ಕಳಿಗೆ ಒಂದು ಗಣಿತ ವಿಷಯ ಕಷ್ಟ ಕೂಡ ಆಗಿರುವಂಥದ್ದಾಗಿರುತ್ತೆ. ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಇಷ್ಟದ ವಿಷಯ ಕೂಡ ಆಗಿರ್ಬೋದು. ಇದರಲ್ಲಿ ಔಟ್ ಆಫ್ ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಮತ್ತೆ ಪಾಸ್ ಆಗಬೇಕು ಅಂದರೆ ಯಾವ ರೀತಿ ಪ್ರಶ್ನೆಗಳು ಯಾವ ರೀತಿ ಉತ್ತರಗಳನ್ನು ಬರೀಬೇಕು, ಯಾವ ರೀತಿಯಾಗಿ ಕ್ವಶನ್ಗಳು ಕೊಟ್ಟಿರ್ತಾರೆ, ಆನ್ಸರ್ ಯಾವ ರೀತಿ ಬರೀಬೇಕು ಅಂತ ಇಲಾಖೆ ಕಡೆಯಿಂದ ಒಂದು ಪ್ರಶ್ನೆ ಪತ್ರಿಕೆ ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳಾಗಿರ್ಬೋದು, ಅಂತಿಮ ಪರೀಕ್ಷೆಗಳಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದರೆ ಉತ್ತರ ಸಹಿತವಾಗಿ ಅದನ್ನೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದಾಗಿರುತ್ತೆ. ಯಾವ ರೀತಿ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಎಷ್ಟು ಬರೀಬೇಕಿರುತ್ತೆ ಅಂತ. ಸೊ ಇದು ಅಂತಿಮವಾಗಿ ಇದೇ ರೀತಿ ಪ್ರಶ್ನೆಗಳು ಬರುತ್ತೆ ಅಥವಾ ಇದೇ ಪ್ರಶ್ನೆಗಳು ಬಂದಿರ್ತವೆ ಅಂತಕ್ಕಂಥದ್ದನ್ನು ಏನು ಹೇಳ್ತಾ ಇಲ್ಲ ಈ ವಿಡಿಯೋದಲ್ಲಿ. ಸೊ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ, ಅದನ್ನು ಒಂದು ವಿವರಣೆಯನ್ನು ಕೊಡ್ತಾ ಇರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೈದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಿರೋರು ಅಂತ ಹೇಳ್ತಾ ಹಾಗಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕನ್ನಡ ವೈದ್ಯ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಕೂಡ ಅಪ್ಲೋಡ್ ಆಗಿರುತ್ತೆ, ವೀಕ್ಷಣೆ ಕೂಡ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಸೊ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅಭ್ಯರ್ಥಿಗಳಿಗೆ ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಅಲ್ಲೇ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ಒಂದು ಪ್ರಶ್ನೆಗಳನ್ನು ನೋಡುವಂತಾರೆ ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕನ್ನಡ ಮಾಧ್ಯಮದ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು ಗಣಿತ ವಿಷಯ. 3 ಗಂಟೆ 15 ನಿಮಿಷ ಸಮಯ ಇರುತ್ತೆ. 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಕೊಳ್ಳಿಕ್ಕೆಲ್ಲ ಅವಕಾಶ ಕೊಟ್ಟಿರ್ತಾರೆ. ಗರಿಷ್ಠ 80 ಅಂಕಕ್ಕೆ ಒಂದು ಪರೀಕ್ಷೆ ನಡೆಯುವಂಥದ್ದು ಇರುತ್ತೆ, ನೋಡಬಹುದಾಗಿರುತ್ತೆ. ಫಸ್ಟ್ ಮೇನಲ್ಲಿ ಒಂದು ಮಕ್ಕಳಿಗೆ ಕೊಟ್ಟಿರುವಂಥ ಪ್ರಮುಖವಾಗಿ ನೋಡಿದ್ರೆ 8 ಕ್ವಶನ್ ಅನ್ನು ಕೊಟ್ಟಿರ್ತಾರೆ. ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿರುತ್ತೆ. 8 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ನಿಗದಿಯಾಗಿರುವಂಥದ್ದು ಇರುತ್ತೆ. ಒಂದೊಂದು ಸರಿ ಉತ್ತರಕ್ಕೂ ಕೂಡ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಒಂದು ಪ್ರಶ್ನೆ ಏನು ಕೊಟ್ಟಿದ್ದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆಪ್ಷನಲ್ಲಿ ಉತ್ತರನ ಕೂಡ ಒಂದು ಉತ್ತರ ಅಂದ್ಬಿಟ್ಟು ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೋಬೋದಿರುತ್ತೆ. ಜಸ್ಟ್ ಒಂದು ಕ್ವಶನ್ ನಂಬರ್ ಹಾಕ್ಬಿಟ್ಟು ಆನ್ಸರ್ ಏನಿರುತ್ತಲ್ಲ ಅದನ್ನು ಹಾಕ್ಬೋದ್ರ ಮುಖಾಂತರದಲ್ಲಿ ಮಕ್ಕಳು ಈ ಥರ ಬರೀಬೇಕಿರುತ್ತೆ. ಅಂದರೆ ಪ್ರಶ್ನೆ ಸಂಖ್ಯೆನ ಒಂದು ಸೀರಿಯಲ್ ನಂಬರ್ ಏನಿರುತ್ತಲ್ಲ ಅಂದರೆ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆನೇ ಸೊ ಒಂದು ಅಲ್ಲೇ ಹಾಕಬೇಕಿರುತ್ತೆ. ಆ ನಂತರದಲ್ಲಿ ನೀವು ಅಲ್ಲಿ ಆಪ್ಷನ್ ಹಾಕೋದ್ರ ಮುಖಾಂತರ ಸರಿಯಾದ ಆನ್ಸರ್ ಬರೆದ್ರೆ ಸಾಕಾಗಿರುತ್ತೆ. ಕ್ವಶನ್ ಎಲ್ಲ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಎಕ್ಸಾಮ್ನಲ್ಲಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಈ ರೀತಿಯಾಗಿ ಒಂದು ಆನ್ಸರನ್ನು ನೀವು ಬರೀಬೇಕಿರುತ್ತೆ. ನಂತರದಲ್ಲಿ ಒಂದು ನೆಕ್ಸ್ಟ್ ಮೇನನ್ನು ನೋಡುವಂಥದ್ದರೆ ಇದರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮತ್ತು 8 ಕ್ವಶನ್ ಆಗಿರುತ್ತೆ, ಇಲ್ಲಿ 8 ಕೂಡ ಕ್ವಶನ್ ಕೊಟ್ಟಿರ್ತಾರೆ. ಮತ್ತು ಒಂದೊಂದು ಮಾರ್ಕ್ಸ್ ಇರುವಂಥದ್ದು ಇರುತ್ತೆ. ಒಂದು ಆಲ್ಮೋಸ್ಟ್ 2 ರಿಂದ 3 ಲೈನಲ್ಲಿ ನೀವು ಆನ್ಸರ್ಗಳನ್ನ ಬರೀಬೇಕಿರುತ್ತೆ. ಡಿಪೆಂಡಿಂಗ್ ಆ ಒಂದು ಕ್ವಶನ್ಗೆ ಎಷ್ಟು ಆನ್ಸರ್ ನೀಡಿರುತ್ತೆ ಅಂತ ನೋಡಿ. ಇಲ್ಲಿ 1ನೇ ಕ್ವಶನ್ಗೆ ಸ್ವಲ್ಪ ಆನ್ಸರ್ ಜಾಸ್ತಿನೇ ಬೇಕಾಗಿರುತ್ತೆ. 2ನೇ ಕ್ವಶನ್ ಸ್ವಲ್ಪ ನೋಡ್ಬೋದಾಗುತ್ತೆ. ಅಂದರೆ 10ನೇ ಕ್ವಶನ್ ಮತ್ತು 11ನೇ ಕ್ವಶನ್ ಕೂಡ ಈಸಿ ಆಗಿರುವಂಥದ್ದು ಇರುತ್ತೆ. ಮತ್ತು ಅದು 12ನೇ ಕ್ವಶನ್ ಆಗಿರ್ಬೋದು, ಇವುಗಳನ್ನು ಕೂಡ ನೋಡ್ಕೊತಿದ್ದೀರಾ. ಈ ರೀತಿಯಾಗಿ ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ನ ನೋಡ್ಕೊಂಡು ನೀವು ಬರೀಬೇಕಿರುತ್ತೆ. ಸೊ ಕೆಲವೊಂದು ಕ್ವಶನ್ಗಳಿಗೆ ಯಾವ ರೀತಿಯಾಗಿ ಆನ್ಸರ್ ಬರೀಬೇಕು ಇಷ್ಟೇ ಸಾಕಾಗಿರುವಂಥದ್ದು ಇರುತ್ತೆ. ಮತ್ತು ಇಲ್ಲಿ ನೋಡುವಂಥ 3ನೇ ಮೇನಲ್ಲಿ 2 ಮಾರ್ಕ್ಸ್ಗಳು ನಿಗದಿಯಾಗಿರೋದಾಗಿರುತ್ತೆ. ಇದಕ್ಕೆ ಸ್ವಲ್ಪ ಆನ್ಸರ್ನ ಜಾಸ್ತಿನೇ ಬರೀ ಬಟ್ ಕರೆಕ್ಟಾಗಿ ಬರೀಬೇಕಿರುತ್ತೆ. ಫಾರ್ಮಲ್ ಇನ್ನೊಂದು ಮತ್ತೊಂದು ಬರೀಬೇಕಾದ್ರೆ ಗಮನ ಕೊಟ್ಟು ಬರೆದಿರಿ. ನಂತರದಲ್ಲಿ 8 ಕ್ವಶನ್ ಇರುತ್ತೆ. 16 ಮಾರ್ಕ್ಸನ್ನು ಈ ಒಂದು ಮೇನಲ್ಲಿ ನೀವು ತಗೋಬೋದಾಗಿರುವಂಥದ್ದು 3ನೇ ಮೇನ್ಗಳಲ್ಲಿ ಆನ್ಸರ್ಗಳನ್ನು ನೋಡ್ಕೋಬೋದಿರುತ್ತೆ. ಚಾಯ್ಸ್ ಆನ್ಸರ್ಗೂ ಕೂಡ ಒಂದು ಆನ್ಸರ್ಗಳನ್ನು ಕೊಟ್ಟಿದ್ದಾರೆ, ಚಾಯ್ಸ್ ಕ್ವಶನ್ಗೂ ಕೂಡ. ಸೊ ಎರಡು ಒಂದು ಮೆನ್ಷನ್ ಕೂಡ ಮಾಡಿರ್ತಾರೆ. ಪ್ರಮುಖವಾಗಿ ಅದನ್ನು ಅರ್ಥ ಮಾಡ್ಕೋಬೋದಾಗಿರುತ್ತೆ. ಪಾಸ್ ಮಾಡ್ಕೊಂಡು ಕೂಡ ಅಭ್ಯರ್ಥಿಗಳು ಮಕ್ಕಳು ಎಕ್ಸಾಮ್ ಇರತಕ್ಕಂಥವ್ರು ಅದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ಈ ರೀತಿ ಪ್ರಶ್ನೆಗಳು ಬಂದಾಗ ಈ ರೀತಿಯಾಗಿ ಉತ್ತರ ಬರೀಬೇಕು ಅನ್ನೋದನ್ನ ಅಷ್ಟೇ ಇಲ್ಲಿ ತಿಳಿಸ್ತಾ ಇರುವಂಥದ್ದು. ನಂತರದಲ್ಲಿ 4ನೇ ಮೇನಲ್ಲಿ 9 ಕ್ವಶನ್ ಅಟೆಂಡ್ ಮಾಡಬೇಕಾಗಿರುತ್ತೆ. ನಂತರದಲ್ಲಿ ಪ್ರತಿ ಕ್ವಶನ್ಗೂ ಕೂಡ 3 ಮಾರ್ಕ್ಸ್ ನಿಗದಿಯಾಗಿರುತ್ತೆ. ಒಟ್ಟು ಇಲ್ಲಿ 8 ಅಂತ ಏನೋ ಕೊಟ್ಟಿದ್ದಾರೆ, ಬಟ್ ಅದು ಮಿಸ್ಟೇಕ್ ಮಾಡಿರುವಂಥದ್ದಾಗಿರುತ್ತೆ. ಸೊ ಟೋಟಲ್ ಆಗಿ ಅದನ್ನು ಕೌಂಟ್ ಮಾಡ್ಕೊಬೇಕಿರುತ್ತೆ ನೀವಲ್ಲಿ. ಓಕೆ, ಈ ರೀತಿಯಾಗಿ ನೀವು ಆನ್ಸರನ್ನು ಬರೀಬೇಕಾಗಿರುವಂಥದ್ದಾಗಿರುತ್ತೆ. ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇದನ್ನೆಲ್ಲನೂ ಕೂಡ ಒಂದು ಪಾಸ್ ಮಾಡ್ಕೊಂಡು ಕೂಡ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ನೀವು. ನಾನು ಫಾಸ್ಟಾಗಿ ಎಲ್ಲನೂ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಅರ್ಥಪೂರ್ಣವಾಗಿ ಮಕ್ಕಳಿಗೆ, ಯಾಕಂದರೆ ವಿಡಿಯೋ ಲೇಟ್ ಆಗಬಾರ್ದು ಅಂತ. ಯಾಕಂದರೆ ಒಂದು ತುಂಬ ಪೇಜಸ್ ಕೂಡ ಇರುವಂಥದ್ದಾಗಿರುತ್ತೆ ಇಲ್ಲಿ. ನೆಕ್ಸ್ಟ್ ಮೇನಿಗೆ ಈಗ ನಾವು ಹೋಗೋಣಂತಂದರೆ ಪ್ರಮುಖವಾಗಿ ಕೂಡ ಗಮನಿಸಬಹುದಾಗಿರುತ್ತೆ. ಒಂದು ಈ ಮೇನಲ್ಲಿ ಬಹುತೇಕವಾಗಿ ಆನ್ಸರ್ಗಳು ಇರುವಂಥದ್ದಾಗಿರುತ್ತೆ. ಎಲ್ಲ ಒಂದು ಫಾರ್ಮುಲಾಗಳಾಗಿರ್ಬೋದು, ಒಂದು ಡಯಾಗ್ರಾಮ್ಗಳಿಗೆ ಸಂಬಂಧಪಟ್ಟಂತೆ ಈ ಥರ ಒಂದು ಮಾಹಿತಿಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದಾಗಿರುತ್ತೆ. ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಈಗ ನಾವು ಹತ್ತಿರ ಬಂದಿರುವಂಥದ್ದಾಗಿರುತ್ತೆ. ನೆಕ್ಸ್ಟ್ ಮೇನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ಕೆಲವೊಂದು ಮಾಹಿತಿಗಳನ್ನು ಪ್ರಮುಖವಾಗಿ ತಿಳ್ಕೊಳ್ಳುವಂಥದ್ದರೆ ನೋಡ್ಬೋದಾಗಿರುತ್ತೆ. 6ನೇ ಮೇನ್ಗೆ ಸಂಬಂಧಪಟ್ಟಂತೆ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಸೊ ಒಂದು ಕ್ವಶನಲ್ಲಿ ಒಂದು ಕ್ವಶನ್ ನೀವು ಅಟೆಂಡ್ ಮಾಡಬೇಕಿರುತ್ತೆ. 5 ಮಾರ್ಕ್ಸ್ಗೆ ನಿಗದಿಯಾಗಿರುವಂಥದ್ದಾಗಿರುತ್ತೆ. ಸೊ 5 ಮಾರ್ಕ್ಸ್ನ ನೀವು ಇಲ್ಲಿ ತಗೋಬೋದಾಗಿರುತ್ತೆ. ನಂತರ ಇದನ್ನು ಕೂಡ ಗಮನಿಸ್ಕೋಬೋದಾಗಿರುತ್ತೆ. ಹಾಗೆ ಪ್ರಮುಖವಾಗಿ ಪಾಸ್ ಮಾಡ್ಕೊಂಡು ಎಲ್ಲವನ್ನು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಎಷ್ಟು ಬರೀಬೇಕು ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲಾಖೆ ಕಡೆಯಿಂದನೂ ಅಧಿಕೃತವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರ ಒಂದು ಅಧಿಕೃತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುವಂಥದ್ದಾಗಿರುತ್ತೆ. 5ನೇ ಮೇನಲ್ಲಿ ಕೂಡ 4 ಕ್ವಶನ್ ಅಟೆಂಡ್ ಮಾಡಬೇಕಿರುತ್ತೆ. 4 ಮಾರ್ಕ್ಸ್ಗಳು ನಿಗದಿಯಾಗಿರೋದಾಗಿರುತ್ತೆ. 16 ಮಾರ್ಕ್ಸ್ಗಳಿಗೆ ಇದನ್ನು ಕೂಡ ನೋಡ್ಕೋಬೋದಾಗಿರುತ್ತೆ. ನೀವು ಅದನ್ನು ಆಗಲೇ ಎಕ್ಸ್ಪ್ಲೇನ್ ಮಾಡಬೇಕಿತ್ತು ನಾನು. ಸೊ ಈ ರೀತಿಯಾಗಿ ಬರೀಬೇಕಿರುತ್ತೆ ನೀವು. ಎಷ್ಟು ಯಾವ ಥರ ಏನು ಎತ್ತ ಕಂಪ್ಲೀಟಾಗಿ ಇವುಗಳನ್ನಂತೂ ಬರದೆ ಅಂದರೆ ಬಿಡದೇನೆ ನೀವು ಪ್ರಾಕ್ಟೀಸ್ ಮಾಡಬೇಕಿರುತ್ತೆ ಪ್ರಮುಖವಾಗಿ. ಸರಿಯಾದ ರೀತಿ ಅರ್ಥಪೂರ್ಣವಾಗಿ ಇವುಗಳನ್ನು ಬರೀರಿ ಅಂತಲೂ ಕೂಡ ಹೇಳ್ತಾ ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.